Hey everyone, welcome to all of you to my channel Imam D Classes. Okay, in this video we will discuss the BCom NEP 2024-25 syllabus for BCom third semester NEP students. Okay, ನಿಮಗೆ ಏನ್ರಿಪ್ಪ ಓಲ್ಡ್ ಸಿಲೆಬಸ್ ಕಂಟಿನ್ಯೂರಿ ಯಾರು ಬಂದಾರ ನೋಡ್ರಿಪ್ಪ ಈಗ ಅಡ್ಮಿಷನ್ ತೊಗೊಂಡ 2024-25 ಫಸ್ಟ್ ಸೆಮಿಸ್ಟರಿಂದ ಅವರಿಗೆ ಸಿಲೆಬಸ್ ಬೇರೆ ಐತ್ರಿ. ಬಟ್ ನಿಮ್ದು ಓಲ್ಡ್ ಸಿಲೆಬಸ್ ಕಂಟಿನ್ಯೂ. ಓಕೆ, ಓಲ್ಡ್ ಸಿಲೆಬಸ್ ನಿಮಗೆ ಕಂಟಿನ್ಯೂ ರೀ. ಓಕೆ, ಬರ್ರಿ ಡಿಸ್ಕಸ್ ಮಾಡೋಣ ರೀ. ನಿಮ್ಮದು ಸಿಲೆಬಸ್ ಏನೈತ್ರಿ? ಬಿಕಾಮ್ ಪ್ರೋಗ್ರಾಮ್ ಥರ್ಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ಸ್ ಆ್ಯಸ್ ಪರ್ NEP 2020 ಎಫೆಕ್ಟಿವ್ ಫ್ರಾಮ್ 21 ಆ್ಯಂಡ್ 22 ಆ್ಯಂಡ್ ಆನ್ವರ್ಡ್ಸ್. ನಿಮಗೆ ಸೇಮ್ ಸಿಲೆಬಸ್ ರೀ. ನಿಮ್ದು ಓಲ್ಡ್ ಸಿಲೆಬಸ್ ಕಂಟಿನ್ಯೂ. ನಿಮಗೆ ನ್ಯೂ ಸಿಲೆಬಸ್ ಇಲ್ಲ. ಬರ್ರಿ, ಸೆಮಿಸ್ಟರ್ 3 ಇದ್ರಾಗ ಸೀರಿಯಲ್ ನಂಬರ್ 1 2 3 4 5 6 7 8 9. ಬರ್ರಿ ಇಲ್ಲೇ ಥರ್ಡ್ ಸೆಮಿಸ್ಟರಲ್ಲೇ ಟೈಟಲ್ ಆಫ್ ದಿ ಕೋರ್ಸ್ ಏನೇನು ಐತ್ರಿಪ್ಪ ನಿಮಗೆ? ಲ್ಯಾಂಗ್ವೇಜ್ 1 ಐತ್ರಿ, ಲ್ಯಾಂಗ್ವೇಜ್ 3. ಓಕೆ, ಲ್ಯಾಂಗ್ವೇಜ್ 3. ನೆಕ್ಸ್ಟ್ ಕಂಪ್ನಿ ಅಕೌಂಟ್ಸ್ 1. ಕಂಪ್ನಿ ಅಕೌಂಟ್ಸ್ 1 ಏನು ರೀ? ಪ್ರಾಕ್ಟಿಕಲ್ ಸಬ್ಜೆಕ್ಟ್. ನೆಕ್ಸ್ಟ್ ಕಂಪ್ನಿ ಲಾ ಆ್ಯಂಡ್ ಸೆಕ್ರೆಟ್ರಿಯಲ್ ಪ್ರಾಕ್ಟೀಸ್, ಇದು ಥೇರಿ. ಇಂಟರ್ನ್ಯಾಷನಲ್ ಬಿಸ್ನೆಸ್, ಇದು ಥೇರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ಥೇರಿ ವಿತ್ ಪ್ರಾಕ್ಟಿಕಲ್ ಐತ್ರಿ. ಆಮೇಲೆ ಅಡ್ವರ್ಟೈಸಿಂಗ್ ಸ್ಕಿಲ್ಸ್. ನೆಕ್ಸ್ಟ್ ಅವರ ಎಂಟರ್ಪ್ರಿನ್ಯೂರ್ಶಿಪ್ ಸ್ಕಿಲ್ಸ್. ನೆಕ್ಸ್ಟ್ ಐತ್ರಿ NCC, NSS, R&R ಆ್ಯಂಡ್ S&G ಅವರ ಕಲ್ಚರಲ್. ಓಕೆ, ನಿಮಗೆ ಗೊತ್ತೈತ್ರಿಪ್ಪ ಇದು ಏನೈತ್ರಿ ಅಂತ. ನೆಕ್ಸ್ಟ್ ಸ್ಪೋರ್ಟ್ಸ್ ಐತ್ರಿ. ಬರ್ರಿ ನಿಮ್ಮದು ಸಿಲೆಬಸ್ ಡಿಸ್ಕಸ್ ಮಾಡೋಣ ರೀ. ಯಾವ ಸಬ್ಜೆಕ್ಟ್ ರೀ? ಈಗ ನಾವು ಏನು ತೊಗೋತೀನಿ ರೀ ಇಲ್ಲೇ ನಿಮ್ಮ ಕ್ಲಾಸಲ್ಲೇ, ಈಗ ಇಮಾಮ್ ಡಿ ಕ್ಲಾಸಸ್ಸಲ್ಲೇ ಏನು ತೊಗೋಬೇಕು ನಾವು? ಪ್ರಾಕ್ಟಿಕಲ್ ಸಬ್ಜೆಕ್ಟ್, ದಟ್ ಈಸ್ ಕಂಪನಿ ಅಕೌಂಟ್ಸ್ 1. ಕಂಪನಿ ಅಕೌಂಟ್ಸ್ 1 ಡಿಸ್ಕಸ್ ಮಾಡೋಣ ರೀ. ಫೋರ್ತ್ ಸೆಮಿಸ್ಟರ್ ನೋಡೋಣ ರೀ. ನೀವು ಬಂದ ಮೇಲೆ ಫೋರ್ತ್ ಸೆಮಿಸ್ಟರ್ ಅವಾಗ ಡಿಸ್ಕಸ್ ಮಾಡೋಣ ರೀ. ಬಿಕಾಮ್ ಸೆಮಿಸ್ಟರ್ 3 ಏನು ರೀ? ಕಂಪನಿ ಅಕೌಂಟ್ಸ್. ನೇಮ್ ಆಫ್ ದಿ ಕೋರ್ಸ್ ಏನು ರೀ? ಕಂಪನಿ ಅಕೌಂಟ್ಸ್ 1 ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಬರ್ರಿ ಏನು ರೀ ನಿಮ್ಗೆ ಏನು ರೀ ಕಂಟಿನ್ಯೂ? ಅದು ಸೇಮ್ ನಿಮ್ಗೆ ಏನು ರೀ? 60 ಮಾರ್ಕ್ಸ್ 40 ಮಾರ್ಕ್ಸ್ ಕಂಟಿನ್ಯೂ. ನಿಮ್ಮದು ಜೂನಿಯರ್ಗೆ ಏನು ರೀ? ಜೂನಿಯರ್ಸ್ಗೆ 80 ಮಾರ್ಕ್ಸ್ 20 ಮಾರ್ಕ್ಸ್, ನಿಮಗೆ 60 40. ಬರ್ರಿ ಕಂಪನಿ ಅಕೌಂಟ್ಸ್ ಸಿಲೆಬಸ್ ರೀ. ಫಸ್ಟ್ ಮಾಡ್ಯೂಲ್ 1 ಮೀನ್ಸ್ ಚಾಪ್ಟರ್ 1 ಏನು ರೀ? ನಿಮಗೆ ಇಂಟ್ರೊಡಕ್ಷನ್ ಟು ಕಂಪನಿ ಅಕೌಂಟ್ಸ್. ಇದರೊಳಗೆ ನೀವು ಏನು ಕಲಿಬೇಕಂದ್ರೆ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಕಂಪನೀಸ್, ಮೇಂಟೆನೆನ್ಸ್ ಆಫ್ ಬುಕ್ಸ್ ಆ್ಯಂಡ್ ಅಕೌಂಟ್ಸ್, ಸೆಕ್ಷನ್ 128 ಆಫ್ ಕಂಪನೀಸ್ ಆ್ಯಕ್ಟ್ 2013, types of books and registers, annual accounts and annual returns, preparation of financial statements, section 129 of Companies Act 2013, schedule 3 and form of balance sheet and statement of profit and loss. ಇದು ಏನು ರೀ? ದ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಕಂಪನಿ ಅಕೌಂಟ್ಸ್. ಸೆಕೆಂಡ್ ಚಾಪ್ಟರ್ಗೆ ಬರ್ರಿ, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಇದರ ಒಳಗೆ ಏನು ರೀ? ಮೀನಿಂಗ್, ಟೈಪ್ಸ್ ಆಫ್ ಶೇರ್ಸ್ ಆ್ಯಂಡ್ classification of share capital, issue of shares for cash, minimum subscription, full subscription, under subscription and over subscription and pro rata allotment, issue of shares for consideration other than cash, accounting entries and problems thereto, accounting treatment of bonus issue, accounting for rights issue, underwriting, ಕಾನ್ಸೆಪ್ಟ್, ನೀಡ್ ಆ್ಯಂಡ್ ಟೈಪ್ಸ್, ಅಕೌಂಟಿಂಗ್ ಟ್ರೀಟ್ಮೆಂಟ್ ದೇರ್ ಆಫ್. ಇದು ಏನು ರೀ? ಸೆಕೆಂಡ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಥರ್ಡ್ ಚಾಪ್ಟರ್ಗೆ ಬರ್ರಿ. ಥರ್ಡ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಡಿಬೆಂಚರ್ಸ್. ಇದರ ಒಳಗೆ ಮೀನಿಂಗ್ ಆ್ಯಂಡ್ ಟೈಪ್ಸ್, ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ಎಟ್ ಪಾರ್, ಡಿಸ್ಕೌಂಟ್ ಆ್ಯಂಡ್ ಪ್ರೀಮಿಯಮ್ ಆ್ಯಂಡ್ ರಿಡೀಮೇಬಲ್ ಎಟ್ ಪಾರ್, ಡಿಸ್ಕೌಂಟ್ ಆ್ಯಂಡ್ ಪ್ರೀಮಿಯಮ್, issue of debentures for consideration other than cash, debentures redemption in installments, out of profits and out of capital, conversion, issue of new shares or debentures, own debentures methods only. ಇದು ಏನು ರೀ? ಥರ್ಡ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಡಿಬೆಂಚರ್ಸ್. ನೆಕ್ಸ್ಟ್ ಮಾಡ್ಯೂಲ್ 4 ಕಂಪನಿ ಫೈನಲ್ ಅಕೌಂಟ್ಸ್. ಇದರ ಒಳಗೆ meaning and computation of divisible profits, managerial remuneration, provisions of Companies Act 2013 and computation, treatment of taxes,
preparation of financial accounts as per Schedule 3 of Companies Act 2013, profit period to incorporation, meaning and cutoff date, basis of appropriation. ಇದು ಏನ್ರಿ ಫೋರ್ತ್ ಚಾಪ್ಟರ್ ಕಂಪನಿ ಫೈನಲ್ ಅಕೌಂಟ್ಸ್. ಫಿಫ್ತ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಇದ ಒಳಗೆ ಮೀನಿಂಗ್ ಆಫ್ ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್, increase in capital, consolidation and subdivision, reduction of share capital and forms, provisions and accounting entries, capital reduction account, preparation of post reconstruction balance sheet. ಇದು ಏನ್ರಿ ಫಿಫ್ತ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಇದು ಒಂದು ಪ್ರಾಕ್ಟಿಕಲ್ ಐತ್ರಿ, ಉಳ್ಕಿದೆಲ್ಲ ನಿಮ್ಗೆ ಏನ್ರಿ ಥಿಯರಿ ಐತ್ರಿ. Okay, if you want to take the screenshot, please take the screenshot of this. I will just okay, please take the screenshot of this. Okay, first chapter, next illinda nimge second chapter, fifth chapter mata agit nodri. Okay, this from this ಹಾಂ, ಈಗ ತಗೋರಿ. Model 1, Model 2, Model 3, Model 4, Model 5. Model 5 5 ಚಾಪ್ಟರ್ಸ್ ನೋಡ್ರಿಪ್ಪ ನಿಮ್ದು ಕಂಪನಿ ಅಕೌಂಟ್ಸ್ 1 ಒಳಗೆ. ಓಕೆ, ದಿಸ್ ಈಸ್ ಯುವರ್ ಸಿಲೆಬಸ್ ಫಾರ್ BCom ಓಲ್ಡ್ NAP ಸೆಮಿಸ್ಟರ್ 3rd. Thank you all of you. We will start the classes soon. Thank you all of you.